ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಒಂದೆರಡು ಮಾತನ್ನು ಹೇಳ್ತೀನಿ, ತಪ್ಪಿದ್ದಲ್ಲಿ ಕ್ಷಮಿಸಿ. ನಾನು ಫಸ್ಟಿಂದ ಸೆಕೆಂಡ್ ಥರ್ಡ್ ಸೆಮ್ ಡಿಗ್ರಿ ಹೊಂಟಿದ್ದೀನಿ. ನಾನು 10th ಎಲ್ಲ ಮುಗಿಸ್ಕೊಂಡು ಫಸ್ಟ್ ಇಯರ್ ಎಕ್ಸಲೆಂಟ್ ಹಚ್ಚಿದ್ದೆ. ನಾನು ಈಗ 4 ವರ್ಷ ಆಯಿತು ಕಬ್ಬ ಕಟ್ಟಿದ್ದೆ. 4ನೇ ವರ್ಷ ಚಾಲ್ತಾ ಇತ್ತು. ಇದು ಫಸ್ಟ್ ವರ್ಷ ಸಜನಕ್ಕೆ ಹೋಗಿ ಹಂಗೆ ಕ್ಲಿಯರ್ ಆಯಿತು. ಸೆಕೆಂಡ್ ಸೆಮ್ ಅಂತೂ ಬೇರೆ ಸೆಂಟ್ರಿಗೆ ಬರ್ತೈತಿ ಅಂದು ಒಂಥರ ಜರ ಕಬ್ಬಿ ಹೋಗಿ ಅಂತ ಎಕ್ಸಾಮ್ ಬಂದು ಊದಿ ದಿವಸ ನಾವೇನು ರೆಗ್ಯುಲರ್ ಸೆಕೆಂಡ್ ಇಯರ್ ಹೋಗಿಲ್ಲ ರೀ ಅಂತ ಎಲ್ಲ ಎಕ್ಸಾಮ್ ಒಂದು 2 ತಿಂಗಳು 1.5 ತಿಂಗಳು ಇರಾಕಲ್ಲ ಬಿಟ್ಟಿನಿ ರೀ. ಬಿಡ ಅಂತ ಎಲ್ಲ ಹುಡುಗರು ನಾವು ಒಂದು 10-15 ಮಂದಿ ಇದ್ದು, ಒಂದು 2-3 ಮಂದಿ ದಿವಸ ಬರ್ತಿದ್ರು ಹುಡುಗರು ಅಂತ ಎಲ್ಲರೂ ಓದಿ ಎಕ್ಸಾಮ್ ಅಂತ ಕುರ್ಚಿ ಸೆಂಟ್ರ್ ಬರ್ತಿದ್ದೆ. ಅಲ್ಲಿ ಬಿ ಶಂಕರಣ್ಣ ಅಂತೇಳಿ ಅಲ್ಲಿ ಹೋಗಿ ಎಕ್ಸಾಮ್ ಬರ್ದು ಸೆಕೆಂಡ್ ಇಯರ್ ರಿಸಲ್ಟ್ ಬಿಟ್ಕೊಡ್ನ ಎಲ್ಲರೂ ಹುಡುಗರ್ಕಿದ್ದೀವಿ. ನಮ್ಮದು 4% ಹೆಚ್ಚಾಗಿತ್ತು. ನಾವು ದಿವಸ ಸಾಲಿಗೆ ಬರೋ ನಾನು ಕೇಳ್ದೆ, ಹಿಂಗೆ ಮಾಡಿದ್ವಿ ಅಂತೇಳಿ. ಅದೇನೋ ನಮ್ಮ ನಶೀಬತ್ ಬಿಡ್ತೇಳಿ ಅವ್ನು ಫುಲ್ ಮನ್ಸಿಗೆ ಮಾಡ್ಕೊಂಡಿದ್ದ ಹುಡುಗ. ದಿವಸ ಬರ್ತಿದ್ದೆ ಸಾಲಿಗೆ ಮನ್ಸಿಗೆ ಮಾಡ್ಕೊಂಡು ಇಂಥ ಸೆಕೆಂಡ್ ಇಯರ್ ಮುಗಿತು. ಡಿಗ್ರಿ SPM ಹಚ್ಚಿದ್ರಿ. SPM ಹಚ್ಚಿದ್ದು ಅಷ್ಟಾಗಿ ಮತ್ತು ಅಷ್ಟು ದುಡ್ಕೋತ ಆ ಕಡೆ ಈ ಕಡೆ ಇಲ್ಲೇ ಅದ ರೀ ನಮ್ಮ ತಂದೆ ತಾಯಿ. ಅವ್ರೇನು ನಮಗೆ ಕಡಿಮೆ ಮಾಡಿಲ್ಲ ರೀ ತಿನ್ನಾಕ ನಮ್ಮ ಅಪ್ಪ ಅವರು ಇಲ್ಲೇ ಕೂತಿದ್ದಾರೆ. ಅವರು ದಿವಸ ಕಂಡು ಹತ್ತೈತಿ ಅಂತೂ ನಮ್ಗೇನು ಕಡಿಮೆ ಇಲ್ಲರಿ, ಊಟಕ್ಕಂತೂ ಏನು ಹೈಗಾಗಿಲ್ಲ ರೀ. ನಮ್ಮ ಅಣ್ಣ ಒಬ್ಬದ ರೀ, ಅವನು ಟ್ರೈ ಮಾಡತ್ತಿದ್ರಿ. ಅವನದು ಭೀ ಯಾದಗಿರಿಯಲ್ಲಿ ಅವಾಗ ಪೈಲೆ ಎಕ್ಸಾಮ್ ಇದ್ದು ರೀ, ರನ್ನಿಂಗ್ ಇದ್ದು ರೀ. ಪೈಲ ಇಂಥ 300 ಮಂದಿ 3 ಹೊಡೆದು ಅವನು ಎಲ್ಲ ಫಿಸಿಕಲ್ ಮೆಡಿಕಲ್ ಮುಗಿದ ಅವ್ನು ಫೈನಲ್ ಮೆರಿಟ್ ಹಾಯ್ದ್ರಿ. ಅವ್ನ ಏಜ್ ಮುಗಿತು ರೀ. ನಮ್ದು ಇದು ಫಸ್ಟ್ನೇ ಅಟೆಂಪ್ಟ್ ರೀ. ನಾನು ಅಂತೆಲ್ಲ ಪದ್ಧತಿ ನಂಗೆ ಏನೂ ಗೊತ್ತಿಲ್ಲ. ಸ್ಕ್ವೇರ್ ರೂಟ್ ಅಂದ್ರೆ ಏನು ಗೊತ್ತಿಲ್ಲ ರೀ, ಕ್ಯೂಬ್ ಅಂದ್ರೆ ಏನು ಗೊತ್ತಿಲ್ಲ, LCM ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲ ನನಗೆ ಪದ್ಧತಿ ಹೇಳ್ದಾವಂದ್ರೆ ರೀ ನಮ್ಮ ಅಣ್ಣನ ರೀ. ಎಲ್ಲ ಫುಲ್ ಹಿಂಗೆ ಓದಬೇಕು ಹೆಂಗೆ ಎಕ್ಸಾಮ್ ಬರೀಬೇಕು, ಯಾವ ಟೈಮ್ ಹೆಂಗೆ ಎಲ್ಲ ಸಪೋರ್ಟ್ ಸಿಸ್ಟಮ್ ಅಂದ್ರೆ ನಮ್ಮ ಅಣ್ಣನ ರೀ. ನಮ್ಮ ಹೊಟ್ಟಿಗೆ ಎಲ್ಲ ನಮ್ಮ ಅವ್ವ ಪದಸ್ರಿ ನಮಗೇನು ಏನೂ ಕಡಿಮೆ ಬಿಟ್ಕೊಟ್ಟಿಲ್ರಿ. ನಂದು ಇದು ಅಗ್ನಿವೀರ್ ಎಕ್ಸಾಮ್ ಕ್ಲಿಯರ್ ಆದ ಕೂಡ ನಂಗೆ ಯಾವ ಟೈಮ್ಗೆ ಏನು ಬೇಕು ಅದೆಲ್ಲ ನಮ್ಮ ಮಮ್ಮಿಗೆ ಹೇಳಿ ಅಂದ್ರೆ ಮಧ್ಯಾಹ್ನ ಚಪಾತಿ ಬೇಕಾದ್ರೆ ಮಧ್ಯಾಹ್ನ ಮಾಡಿಕೊಡ್ತೀವಿ ರೀ, ಯಾವಾಗ ಬೇಕಾದಾಗ ಮಾಡಿಕೊಡ್ತೀವಿ. ಎಕ್ಸಾಮ್ ಪಾಸ್ ಆಯ್ತು ರೀ. ಎಕ್ಸಾಮ್ ಪಾಸ್ ಆದ ಕೂಡ ರನ್ನಿಂಗ್ ಅಂತ ಎಕ್ಸಾಮ್ ಪಾಸ್ ಆಯ್ತು ರೀ. ಎಕ್ಸಾಮ್ ಪಾಸ್ ಆಗಿದ್ದು ಪೈಲೆ ಎಕ್ಸಾಮ್ ಬರೆದು ಮನೆಗೆ ಬಂದೀನಿ ರೀ. ಮನೆಗೆ ಬರೆದು ನಮ್ಮ ಅಣ್ಣ ಏನಂದ್ರಿ, ಇನ್ನು ಎಕ್ಸಾಮ್ ಬರೆದು ಬಂದಿದ್ದೆ ಅನ್ನೋಟಿಗೆ ರಾಯಚೂರಲ್ಲಿ ಫಿಕ್ಸ್ ಮಾಡಿರಿ. ಇನ್ನು ಎಕ್ಸಾಮ್ ರಿಸಲ್ಟ್ ಬಿಡುಗಿತ್ತ ಪೈಲಕ್ಕೆ ಫಿಕ್ಸ್ ಮಾಡಿರಿ ರಾಯಚೂರಲ್ಲಿ ಫಿಕ್ಸ್ ಮಾಡಿರಿ. ನಮ್ಮ ಅಣ್ಣ ಏನಂದ್ರಿ, ಇಲ್ಲ ನೀನು ರನ್ನಿಂಗ್ ಹೊಡ್ಯಾಕೆ ಹೋಗು, ಏನಾದ ಆಯ್ತು ಅಂದ್ರಿ. ನಾ ಎಕ್ಸಾಮ್ ಏನೋ ಬಿಟ್ಟು ಮಾತು ಅದನ್ನ ನೋಡಾ ಬರ್ತಾಳೆ ಬಂದ್ರೆ ಅಂತ ಹೊಡ್ಯಾ ಬರುತ್ತೆ ಹಂಗೆ ಏನ್ರಿ ಅಂತ ಅಲ್ಲಿ ನಾವು ಹೇಳ್ರಿ. ಅವ್ಗೆ ಅದೇನು ಬಿಟ್ಟು 4 ರೌಂಡ್ ಹೊಡಿದ, ಅದೇನು ಅದೇನು 4 ರೌಂಡ್ ಹೊಡಿದ ಯಾವ ದಡ್ಡ ಅಂತೇಳ್ರಿ. ಹಿಂದಾಡ್ಸಿ ಅವಿಂದ ಹಂಗೆಲ್ಲ ಇರೋಂಗಿಲ್ಲ. ನಿಂದು ಎಕ್ಸಾಮ್ ಪಾಸ್ ಆಯ್ತು ತಿಳ್ಕೊ, ಮೆಡಿಕಲ್ ಕ್ಲಿಯರ್ ಐತಿ, ಮೆರಿಟ್ ಕಟ್ಟಂತ ತಿಳ್ಕೊ. ಈಗ ರನ್ನಿಂಗ್ ಹೊಡಿ ಅಂತೆಲ್ಲ ರನ್ನಿಂಗ್ ಹೊಡಿ ಅಂತಂದ್ರಿ. ರನ್ನಿಂಗ್ ಹೋದೇನು ರೀ. ಅಲ್ಲಿ 4 ರೌಂಡ್ ಹೊಡಿಬೇಕಾದ್ರೆ ಅದೇನು ಅಲ್ಲ ರೀ, ರನ್ನಿಂಗ್ ಏನು ಅಲ್ರಿ. ಅಲ್ಲೇನು 4 ರೌಂಡ್ 16 ಮೀಟ್ರದಾಗ 4 ರೌಂಡ್ ಓಡ್ಬೇಕಾದ್ರೆ ರೀ. ಅವ್ರಿಗೆ ಏನು ಆತೈತಿ ಅವ್ರಿಗೆ ಕಷ್ಟ ಅವ್ರಿಗೆ ಗೊತ್ತು ರೀ. ಹಿಂದೆ ರಗಡ ಮಂದಿ ಅಂದಾರೆ, ಇವ್ರೇನು ರನ್ನಿಂಗ್ ಹೊಡಿತಾರೋ, ಇವ್ರೇನು ಎಕ್ಸಾಮ್ ಪಾಸ್ ಆತಾರೋ, ಇವ್ರೇನು ಏನು ಆತಾರೋ, ಇವ್ರು ಕಬ್ಬ ಕಡಿತಾರೋ, ಹಂಗೆ ಆತಾರೋ ಹಿಂಗೆ ಆತಾರೋ. ಅದನ್ನ ನಮ್ಮ ಅಣ್ಣ ಏನು ಹೇಳ್ತಿದ್ರಿ, ಒಟ್ಟೆ ನೀವು ಬೇಕಾದ್ರೆ ದುಡಿ ಕರೆ ಬಂದು ಓದಬೇಕು ರೀ. ಇದು ಫಸ್ಟ್ನೇ ಅಟೆಂಪ್ಟ್ ರೀ. ನಂದು ಏನೇನೋ ಆಗಿ ಅಂತ ನಾವು TR ಅಲ್ಲಿ ಇದ್ದು ರೀ. ನಾಸಿಕ ಮತ್ತು ಕೊಲ್ಲಾಪುರ ಬೆಳಗಾವಿ ಇದ್ದು ರೀ. ನಮ್ಮ ಅಣ್ಣ ಓಡ್ನು ಅಂತ ಅಂದಿದ್ರಿ. ನಾವಾಗ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇರ್ಲತ್ತೇಳಿ ನಾವು ಕುರ್ಷರ್ ಮಾಡಿದ್ದು ರೀ. ನಾಸಿಕ್ ಹೋಗ್ತೇಳಿ 14 ಮಂದಿ ಕುರ್ಷರ್ ಮಾಡಿದ್ದು ರೀ. ಕುರ್ಷರ್ದಾಗ ಹೋಗಿದ್ದು ರೀ ನಾಸಿಕ್ ಹೋಗಿ ಅಲ್ಲಿ ಎಲ್ಲ ಏನು ಆ ಮನೆ ಬಿಟ್ಟು ಹೋದ್ರೆ ಅವ್ರಿಗೇನು ದಿಕ್ಕ ಇಲ್ದಂಗೆ ಎಲ್ಲಿ ಬೇಕಾದ್ರೆ ಮುಕ್ಕೋದ್ರಿ. ಏನು ಊಟ ಸರಿ ಸಿಗಂಗಿಲ್ಲ, ನೀರು ಸರಿ ಸಿಗಂಗಿಲ್ಲ ಅಂತ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತೈತ್ರಿ. ಅಲ್ಲಿ ಹೋದ್ರಿ ಅಂತ ಊಟ ಪಾಪ ಅವ್ರು ಯಾರೋ ಆರ್ಮಿ ಆಫೀಸರ್ ಇದ್ದಿರ್ತಾರೆ. ಅವ್ರು ಊಟ ಅವರು ಇಟ್ಟಿರ್ರಿ ಅಲ್ಲೇ ರೀ. ನಾಷ್ಟ ಊಟ ಆದಂಗೆ ಬಿಡ್ರಿ. ಪಾಪ ಅವ್ರ ಪುಣ್ಯ ಕಟ್ಕೊಂಡ್ರಿ. ಅಲ್ಲಿ ಎಲ್ಲ ಊಟ ಮಾಡಿ ಪದ್ಧತಿ ಇದ್ದು ರೀ. ಆಯ್ತು ನಾನು ಬೆಳಗ್ಗೆ ರ್ಯಾಲಿ ಇದ್ದು ರೀ. ನಾವು ಎಲ್ಲ ಪಟ್ಟಿ ಗಿಟ್ಟಿ ಎಲ್ಲ ಬಡ್ಕೊಂಡು ಖಾಲಿ ಆ ಕಡೆಗೆ ಎಲ್ಲ ರೆಡಿ ಆಗಿದ್ದು ರೀ. ಅನ್ನೋಟಿಗೆ ರಿಸಲ್ಟ್ ಬಿಟ್ರಿ. ಅದೇನು ಸೆಲೆಕ್ಟ್ ಆಯ್ತು ರೀ. ನಾ ಏನು ರನ್ನಿಂಗ್ ಹೊಡೆದಿಲ್ಲ ರೀ ಇಲ್ಲಿ. ಆಯ್ತು ನಾ ಕುರ್ಷರ್ದಾಗ ಮಾಡ್ಕೊಂಡ್ರಿ ಅಂತ ಉಳ್ಕೆದಾರ ಒಟ್ಟು ಹೊಡೆದ್ರಿ. ಹಂಗೆ ಮನೆಗೆ ಬಂದುಬಿಟ್ಟ ಅದೇನು ಈಗೇನು ಅನ್ಸಾಯ್ತು ಹೇಳ್ರಿ. ಒಟ್ಟು ಈಗ ಗುಡ್ಡ ನೋಡಿದೆಲ್ಲ ಬಂಗಾರ ಕಣ ಆಯ್ತು ರೀ ಗುಡ್ರಿ. ಮಹೇಶ್ ಮಾರುತಿ ಕನಗಾವಿ, ಇವನು ಮಾರುತಿ ಮತ್ತು ಸತ್ಯವ ಇವರ ದಂಪತಿಯ ಪುತ್ರನಾಗಿ 18/11/2006 ಚಿಂಚಲಿ ಗ್ರಾಮದಲ್ಲಿ ಜನಿಸಿದ ಈತ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಪ್ರೌಢ ಶಿಕ್ಷಣವನ್ನ ಚಿಂಚಲಿಯಲ್ಲಿ ಮುಗಿಸಿ ತನ್ನ PUC ಶಿಕ್ಷಣವನ್ನ
ಚಿಂಚಲಿ ಗ್ರಾಮದಲ್ಲಿ ಮುಗಿಸಿ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ 4 ತಿಂಗಳ ತರಬೇತಿಯನ್ನು ಪಡೆದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ARO ಆರ್ಮಿ ರ್ಯಾಲಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಯಾಗಿದ್ದಾನೆ. ದಯವಿಟ್ಟು ಎಲ್ಲರೂ ಈ ಸಂಸ್ಥೆಯ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.